ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ಕಣ್ಣುಗಳ ವರ್ಣನೆ, ಜಗನ್ಮಾತೆಯ ಕಣ್ಣುಗಳ ವರ್ಣನೆ ಮುಂದುವರಿದಿದ್ದು, ಅದರ 3ನೇ ಭಾಗವನ್ನು ವಿವರಿಸುವ 50ನೆಯ ಶ್ಲೋಕಕ್ಕೆ ಸ್ವಾಗತ. ಮೊದಲಿಗೆ ಶ್ಲೋಕವನ್ನು ಆಲಿಸೋಣ. ಕವೀನಾಂ ಸಂದರ್ಭಸ್ತಬಕಮಕರಂದೈಕರಸಿಕಂ ಕಟಾಕ್ಷೌ ವ್ಯಾಕ್ಷೇಪ ಭ್ರಮರಕಲಭೌ ಕರ್ಣಯುಗಲಂ ಅಮುಂಚಂತೌ ದೃಷ್ಟ್ವಾ ತವ ನವರಸಾಸ್ವಾದತರಲೌ ಅಸೂಯಾ ಸಂಸರ್ಗಾತ್ ಅಲಿಕನಯನಂ ಕಿಂಚಿದರುಣಂ. ಈ ಶ್ಲೋಕದ ಪದಚ್ಛೇದ ಹೀಗಿದೆ. ಹೇ ಭಗವತಿ, ಕವೀನಾಂ ಸಂದರ್ಭಸ್ತಬಕ ಮಕರಂದೈಕರಸಿಕಂ ತವ ಕರ್ಣಯುಗಲಂ ಅಮುಂಚಂತೌ ನವರಸಾಸ್ವಾದ ತರಲೌ ಕಟಾಕ್ಷೌ ವ್ಯಾಕ್ಷೇಪ ಭ್ರಮರ ಕಲಭೌ ದೃಷ್ಟ್ವಾ ಅಸೂಯಾ ಸಂಸರ್ಗಾದಲಿಕ ನಯನಂ ಕಿಂಚಿದರುಣಂ. ಹೇ ಭಗವತಿ, ಈ ಭಗವತಿಯೇ, ಕವೀನಾಂ ಸಂದರ್ಭಸ್ತಬಕ ಮಕರಂದೈಕ ರಸಿಕಂ ತವ ಕರ್ಣಯುಗಲಂ. ಕವೀಶ್ವರರುಗಳು ಇಲ್ಲಿ ಕಾವ್ಯಗಳೆಂಬ ಹೂವಿನ ಗೊಂಚಲ ಮಕರಂದ ರಸದ ರುಚಿಯನ್ನು ಚೆನ್ನಾಗಿ ಆಸ್ವಾದಿಸುವಂತಹ ನಿನ್ನ 2 ಕಿವಿಗಳು. ಯಾಕೆಂತಂದ್ರೆ ಕಣ್ಣುಗಳು ಯಾವತ್ತು ನೋಡ್ತಾವಷ್ಟೇನೆ, ಕಣ್ಣಿಂದ ಕೇಳೋದಕ್ಕೆ ಬರೋದಿಲ್ಲ. ಕಿವಿ ಮಾತ್ರ ಕೇಳೋದಕ್ಕೆ ಸಾಧ್ಯ. ಯಾವುದೇ ನವರಸಗಳೇ ಇರಲಿ, ಕಾವ್ಯ ರಸಾಮೃತವೇ ಇರಲಿ, ಯಾವುದನ್ನೇ ಇರಲಿ, ಕಿವಿ ಮಾತ್ರ ಅದನ್ನ ಕೇಳೋದಕ್ಕೆ ಸಾಧ್ಯ. ಇಲ್ಲಿ ಕವೀಶ್ವರರು ಯಾವುದನ್ನ ಹೇಳ್ತಾ ಇದ್ದಾರೆ ಅಂತಂದ್ರೆ, ಕಾವ್ಯಗಳೆಂಬ ಹೂವಿನ ಗೊಂಚಲಿನ ಮಕರಂದದ ರುಚಿಯನ್ನ, ಅದನ್ನ ಕಾವ್ಯಾಮೃತವನ್ನ ಧರಿಸ್ತಾ ಇರ್ತಕ್ಕಂಥ, ಕಾವ್ಯಾಮೃತವನ್ನ ಸ್ವೀಕರಿಸ್ತಾ ಇರತಕ್ಕಂತಹ ಕಿವಿಗಳು ಅಮುಂಚಂತೌ ನವರಸಾಸ್ವಾದ ತರಲೌ ಕಟಾಕ್ಷ ವ್ಯಾಕ್ಷೇಪ ಭ್ರಮರ ಕಲಭೌ ದೃಷ್ಟ್ವಾ. ಎಡಬಿಡದೆ ಶೃಂಗಾರಾದಿ ನವರಸಗಳ ಪಾನವನ್ನ ಮಾಡುವಲ್ಲಿ ಆಸೆ ಉಂಟಾದಂತಹ ಕಡೆಗಣ್ಣುಗಳು. ಕಣ್ಣುಗಳಲ್ಲೇ ನವರಸಗಳನ್ನ ಧಾರಾಳವಾಗಿ ನಾವು ತೋರಿಸ್ತೀವಿ. ಆದ್ರಿಂದ ಸಹಜವಾಗಿ ಕಣ್ಣುಗಳಿಗೆ ಈ ನವರಸವನ್ನ ಕೇವಲ ಪ್ರದರ್ಶನ ಮಾಡುವುದಷ್ಟೇ ಅಲ್ಲ, ನವರಸಗಳ ಪಾನ ಮಾಡುವುದರಲ್ಲಿಯೂ ಕೂಡ ತುಂಬಾ ಆಸಕ್ತಿ ಇರುತ್ತೆ. ಕಡೆಗಣ್ಣುಗಳ ಎಡಬಿಡದೆ ಶೃಂಗಾರಾದಿ ನವರಸಗಳ ಪಾನವನ್ನ ಮಾಡುವಲ್ಲಿ ಆಸೆ ಉಂಟಾದಂತಹ ಕಡೆಗಣ್ಣುಗಳು ಢಾಳವೆಂಬ 2 ಮರಿದುಂಬಿಗಳನ್ನು ನೋಡಿ. ಹೀಗೆ ಕಣ್ಣುಗಳು ಆ ನವರಸವನ್ನ, ಕಾವ್ಯಾಮೃತವನ್ನ ಸ್ವೀಕರಿಸ್ತಾ ಇರ್ತಕ್ಕಂತಹದ್ದು ಕಿವಿ. ಆದರೆ ಕಣ್ಣುಗಳಿಗೆ ಮರಿದುಂಬಿಗಳಂತೆ ಇರ್ತಕ್ಕಂತಹ ಆ ಕಣ್ಣುಗಳಿಗೆ ಆ ನವರಸಾಮೃತವನ್ನ, ಕಾವ್ಯರಸಾಮೃತವನ್ನ ಸ್ವೀಕಾರ ಮಾಡಬೇಕು ಅಂತ ಹೇಳಿ ಅದರ ಮೇಲಿನ ಆಸೆಯಿಂದಾಗಿ ಆ ಕಡೆಗಣ್ಣುಗಳು ಎಷ್ಟು ಅಗಲವಾಗಿದೆಯಪ್ಪ ಅಂತಂದ್ರೆ, ಸೌಂದರ್ಯ ಶಾಸ್ತ್ರದಲ್ಲಿ ಹೇಳ್ತಾರೆ, ಕಣ್ಣುಗಳು ಅಗಲವಾಗಿ ಕಿವಿಯವರೆಗೂ ಇತ್ತು ಅಂತ ಹೇಳಿ. ಅಂತ ಸಾಧಾರಣವಾಗಿ ಫಿಸಿಕಲಿ ನಾವು ನೋಡಿದ್ರೆ ಯಾರ ಕಣ್ಣು ಕಿವಿ ತನಕ ಹೋಗಿರೋದಿಲ್ಲ. ಆದರೆ ಇಲ್ಲಿ ಉತ್ಪ್ರೇಕ್ಷೆಯಿಂದ ಕಣ್ಣು ಎಷ್ಟು ಅಗಲವಾಗಿತ್ತು ಅಂತಂದ್ರೆ, ಆ ಕಣ್ಣು ಕಾಡಿಗೆ ಹಚ್ಚಿ, ಕೆಲವು ಹೆಣ್ಮಕ್ಳು ಕಾಡಿಗೆ ಹಚ್ಚಿ ಅದನ್ನು ಉದ್ದವಾಗಿ ಮಾಡ್ಕೊಂಡಿರ್ತಾರೆ. ಅದು ಕಡೆಗಣ್ಣನ್ನು ನೀವು ಸಾಮಾನ್ಯವಾಗಿ ಸ್ತ್ರೀಯರ ಕಣ್ಣುಗಳು ಮಾತ್ರ ತುಂಬಾ ತುದಿಗೆ ಹೋಗೋದಕ್ಕೆ ಸಾಧ್ಯ. ಆಂಗಲ್ ಆಫ್ ವಿಷನ್ ಅಂತ ನಾವು ಹೇಳ್ತೀವಿ. ಆಂಗಲ್ ಆಫ್ ವಿಷನ್ ಗಂಡಸರಿಗೆ ಸಾಮಾನ್ಯ ಒಂದು 30ರಿಂದ 40 ಡಿಗ್ರಿ, 50 ಡಿಗ್ರಿ ಅಥವಾ ಹೆಚ್ಚಾದ್ರೆ 60 ಡಿಗ್ರಿವರೆಗೆ ಇರುತ್ತೆ. ಆದ್ರೆ ಹೆಂಗಸರಿಗೆ ಹಂಗಲ್ಲ, ಇನ್ನೂ ಅದಕ್ಕಿಂತ ಅಗಲವಾಗಿರುತ್ತೆ. ಅವ್ರ ಪಕ್ಕದಲ್ಲೇ ಹೋಗ್ತಿರ್ತಕ್ಕಂಥವ್ರನ್ನು ಕೂಡ ಅವ್ರ ಕಡೆಗಣ್ಣಿನಿಂದ ನೋಡೋ ಸಾಧ್ಯತೆ ಇರುತ್ತೆ. ಅಷ್ಟು ತುದಿಗೆ ಹೋಗ್ತಕ್ಕಂತಹ ಕಣ್ಣು ಕಿವಿ ತನಕನೂ ಹೋಗಿ ಕಾವ್ಯ ರಸಾಮೃತವನ್ನ, ಕಿವಿ ಯಾವ ಕಾವ್ಯ ರಸಾಮೃತವನ್ನ ಹೀರ್ತಾ ಇದೆಯೋ ಅದನ್ನ ತಾನೂ ಹೀರ್ಕೊಳ್ಳೋಕ್ಕೋಸ್ಕರ ಕಡೆಗಣ್ಣು ಅಷ್ಟು ದೂರದವರೆಗೆ ಹೋಗ್ತಾ ಇದೆ. ಅಂತಹ ಕಡೆಗಣ್ಣುಗಳನ್ನ, ಈ ಭಾಗ್ಯ ಕಡೆಗಣ್ಣುಗಳಿಗೆ ಮಾತ್ರ ಇರೋದು. ಯಾಕಂದ್ರೆ ಬಲಗಡೆ ಕಣ್ಣು, ಎಡಗಡೆ ಕಣ್ಣು, ಇದು ಮಾತ್ರ ಎಷ್ಟು ಅಗಲವಾಗಿ ಕಡೆಗಣ್ಣು ಎಲ್ಲಿ ತನಕ ಹೋಗ್ಬೋದು ಅಂದ್ರೆ ಬಲದೇ ಕಿವಿ ತನಕ ಹೋಗ್ಬೋದು, ಎಡಗಣ್ಣು ಎಡದೇ ಕಿವಿ ತನಕ ಹೋಗ್ಬೋದು. ಆದ್ರೆ ಮಧ್ಯದಲ್ಲಿರ್ತಕ್ಕಂಥ ಹಣೆಗಣ್ಣಿದೆಯಲ್ಲ, ಇದು ಸಾಮಾನ್ಯವಾಗಿ ಮುಚ್ಚೆ ಇರುತ್ತೆ ಯಾವಾಗ್ಲೂ. ಯಾಕಂದ್ರೆ ಅದನ್ನ ತೆರೆದರೆ ಪ್ರಪಂಚ ಪ್ರಳಯ ಆಗೋಗುತ್ತೆ. ನೀವು ಈಶ್ವರ ಹಣೆಗಣ್ಣನ್ನ ತೆರೆದಿದ್ರಿಂದ ಕಾಮ ಉರಿದು ಹೋಗಿದ್ರ ಕಥೆನ ಕೇಳಿದ್ದೀರಾ. ಅದೇ ರೀತಿನಲ್ಲಿ ತಾಯಿ ಹಣೆಗಣ್ಣನ್ನ ತೆರೆಯೋದಕ್ಕಾಗತ್ತೆ, ಮುಚ್ಚಿಯೇ ಇರುತ್ತದು ಸಾಮಾನ್ಯವಾಗಿ. ಅದು ಹೀಗೆ ಕಡೆಗಣ್ಣಿನಲ್ಲಿ ಬಲದೆ ಕಣ್ಣು ಎಡದೆ ಕಣ್ಣಿನ ತರ ನೋಡೋದಕ್ಕೂ ಆಗೋದಿಲ್ಲ. ಆದ್ರೆ ಆ ಕಡೆಗಣ್ಣುಗಳನ್ನ ನೋಡಿ ಅಸೂಯ ಸಂಸರ್ಗ ದಲಿಕ ನಯನಂ ಕಿಂಚಿದರುಣಂ.
ಅಸೂಯೆಯನ್ನ ತಾಳಲಾರದೆ, ಇದು ಉತ್ಪ್ರೇಕ್ಷೆ, ಅಸೂಯೆಯನ್ನ ತಾಳಲಾರದೆ ಹಣೆಗಣ್ಣು ಕೋಪದಿಂದ ಕೆಂಪಾಯಿತು. ಅಂದ್ರೆ ಹಣೆಗಣ್ಣು ಸಾಮಾನ್ಯ ರಕ್ತವರ್ಣ ಕೆಂಪು ಬಣ್ಣದಲ್ಲಿರುತ್ತೆ. ಬಾಕಿ ಎರಡು ಕಣ್ಣು ನಾರ್ಮಲ್ ಆಗಿ ನಮ್ಗೆಲ್ಲರಿಗೂ ಇರೋ ಹಾಗೆ ಇದ್ರೆ, ಹಣೆಗಣ್ಣು ರಕ್ತವರ್ಣದಲ್ಲಿರುತ್ತೆ. ಯಾಕೆಂತಂದ್ರೆ ಅಗ್ನಿ ಸ್ವರೂಪ, ಅದು ಬೆಂಕಿಯನ್ನು ಉಗುಳ್ತಾ ಇರತಕ್ಕಂತಹದ್ದು. ಆದ್ರೆ ಶಂಕರಾಚಾರ್ಯರು ತಮ್ಮ ಹೋಲಿಕೆನಲ್ಲಿ ಅದು ಹೇಗೆ ಮಾಡಿದ್ದಾರೆ ಅಂತಂದ್ರೆ, ಹಣೆಗಣ್ಣು ಯಾಕೆ ಅಷ್ಟು ಕೆಂಪಾಗಿದೆ ಅಂತಂದ್ರೆ, ಅದು ಎರಡು ಆ ಕಡೆ ಈ ಕಡೆ ಇರ್ತಕ್ಕಂಥ ಕಡೆಗಣ್ಣುಗಳನ್ನ ನೋಡಿ ಅವು ಕಿವಿ ತನಕ ಹೋಗಿ ಕಾವ್ಯ ರಸಾಮೃತವನ್ನ ಪಾನ ಮಾಡ್ತಾ ಇದ್ದಾವೆ. ನನಗೆ ಆ ಭಾಗ್ಯ ಇಲ್ವಲ್ಲ, ನಾನು ಕಣ್ಣು ತೆಗೆಯೋಕ್ಕೂ ಆಗೋದಿಲ್ಲ, ತೆಗೆದ್ರೂ ಕೂಡ ನಾನು ಪ್ರಯತ್ನ ಮಾಡಿದ್ರು ಅಲ್ಲಿ ತನಕ ಹೋಗಕ್ಕಾಗಲ್ವಲ್ಲ ಅನ್ನೋ ಅಸೂಯೆಯಿಂದ ಆ ಆ ಕೇಂದ್ರದಲ್ಲಿರ್ತಕ್ಕಂಥ ಹಣೆಯ ಮೇಲೆ ಇರ್ತಕ್ಕಂಥ ಕಣ್ಣು ಕೆಂಪಾಗಿದೆ ಅಂತ ಹೇಳಿ, ಸರ್ವೇಶ್ವರಿಯ 3 ಕಣ್ಣುಗಳೊಳಗೆ 2 ಕಣ್ಣಿಗೆ ಮಾತ್ರ, ಅಂದ್ರೆ ಬಲದೆ ಕಣ್ಣು ಎಡದೆ ಕಣ್ಣಿಗೆ ಮಾತ್ರ ಸಾಹಿತ್ಯ ಸಂಗೀತಾಮೃತ ರಸಾಸ್ವಾದವು ಉಂಟಾಗಿ, ಲಲಾಟದಲ್ಲಿ ಇರ್ತಕ್ಕಂತಹ 3ನೇ ಕಣ್ಣು ಸ್ವಭಾವವಾಗಿ ರಕ್ತವರ್ಣವಾಗಿರುತ್ತೆ. ಅದು ಕೋಪದಿಂದ ಉಂಟಾಗಿರ್ತಕ್ಕಂತಹ ರಕ್ತವರ್ಣ. ಈ ರೀತಿಯಾಗಿ ಶಂಕರಾಚಾರ್ಯರು ಉತ್ಪ್ರೇಕ್ಷೆ ಮಾಡ್ತಾ ಇದ್ದಾರೆ. ಆ 2 ಕಣ್ಣುಗಳು ಸೋಗೆಯಾಗಿ ಕಿವಿಯ ಪರ್ಯಂತರವೂ ಇದೆ, ಅಷ್ಟು ಅದ್ಭುತವಾಗಿದೆ ಅಂತ ಹೇಳಿ ತಾಯಿಯ ಕಣ್ಣುಗಳನ್ನ ಉತ್ಪ್ರೇಕ್ಷೆಯಾಗಿ ಅಲಂಕಾರಿಕವಾಗಿ ಶಂಕರಾಚಾರ್ಯರು ಅದನ್ನ ವರ್ಣಿಸ್ತಾ ಇದ್ದಾರೆ. ಇನ್ನು ಸಾಧಕರಿಗೆ, ಈ ಶ್ಲೋಕವನ್ನ ಸಾಧನೆ ಮಾಡಿದವರಿಗೆ ಮಹಾಮಾರಿ, ಸಿಡುಬು ಮುಂತಾದ ರೋಗಗಳು, ದೊಡ್ಡ ದೊಡ್ಡ ಕಾಯಿಲೆಗಳು, ಕೆಲವು ಪುಸ್ತಕಗಳಲ್ಲಿ ಮಸೂರಿಕ, ಇದು ಒಂದು ಜಾತಿಯ ರೋಗ, ಇದು ಬರೋದಿಲ್ಲ ಅಂತ ಹೇಳಿ ಕೆಲವು ತಂತ್ರಶಾಸ್ತ್ರಜ್ಞರು ಹೇಳ್ತಾರೆ. ಶರೀರ ಸಂಬಂಧವಾದಂತಹ ಅನೇಕ ರೋಗಗಳಿವೆ. ಸರ್ಪಿ ಅನ್ನೋದು ಒಂದು ರೋಗ ಇದೆ, ಇದೊಂಥರ ಮೈಮೇಲೆ ಕುರು ಹೇಳುತ್ತಲ್ಲ ಆ ರೀತಿ, ಸರ್ಪಸುತ್ತು ಅಂತ ಆಗೋದು, ಅದೆಲ್ಲ ಅದರದ್ದು ಇನ್ನೂ ಉನ್ನತವಾದ ರೂಪಗಳು. ಚರ್ಮ ವ್ಯಾಧಿಗೆ ಈ ತರಹದ ಚರ್ಮ ವ್ಯಾಧಿಗಳಿಗೆ ಇವತ್ತಿಗೂ ಕೂಡ ಸುತ್ತನ್ನ ಬಿಡಿಸೋದು ಅಂತ ನಾಟಿ ವೈದ್ಯರು ಅದಕ್ಕೊಂದು ಮಂತ್ರ ಹಾಕಿ ಬಿಡಿಸ್ತೀನಿ ಅಂತ ಹೇಳಿ ಆ ಸರ್ಪಸುತ್ತು ಬಿಡಿಸೋದು, ಈ ತರದ್ದು ಎಲ್ಲ ಮಾಡ್ತಾರೆ. ಆದ್ರೆ ಅದು ಹೇಗೆ ಸಾಧ್ಯವಾಗತ್ತೆ? ಅವರು ಈ ಶ್ಲೋಕವನ್ನಾಗ್ಲಿ ಅಥವಾ ಯಾವುದೇ ರೀತಿಯಿಂದಾಗ್ಲಿ ಆ ರೀತಿ ಮಂತ್ರ ಹಾಕ್ತಕ್ಕಂಥ ವೈದ್ಯರು ತಮ್ಮ ಒಳಗೆ ತಮ್ಮ ಹೃದಯವನ್ನ ಅತ್ಯಂತ ಶುದ್ಧವಾಗಿಟ್ಕೊಂಡಿದ್ರೆ, ಅವರು ನಿರಂತರವಾಗಿ ಈ ಶ್ಲೋಕ ಜಪ ಮಾಡ್ತಾ ಆ ಶುದ್ಧವಾಗಿಟ್ಕೊಂಡಿದ್ರೆ, ಆ ಪರಿಶುದ್ಧತೆಯಿಂದಾಗಿ ಅವರು ಯಾರನ್ನೇ ಸ್ಪರ್ಶ ಮಾಡಿದ್ರೂ ಕೂಡ ಅವರಿಗೆ ರೋಗ ವಾಸಿಯಾಗೋ ಸಾಧ್ಯತೆ ಇರುತ್ತೆ ಅಂತ ಹೇಳ್ತಾರೆ. ಆಯುರ್ವೇದದಲ್ಲೂ ಕೂಡ ಇದನ್ನ ಹಲವು ಕಡೆ ಮೆನ್ಷನ್ ಮಾಡ್ತಾರೆ. ಆ ಕಾರಣದಿಂದಾಗಿ ಯಾರು ಈ ರೀತಿಯಾದಂತಹ ಚರ್ಮ ಸಂಬಂಧಿ ವ್ಯಾಧಿ ಅಥವಾ ಸಿಡುಬು, ಈ ಥರದ್ದು ಸಾಮಾನ್ಯ ಮೈ ಮೇಲೆ ಹೇಳ್ತಕ್ಕಂಥ ಕುರು, ಇಂಥ ಕಾಯಿಲೆಗಳೇನಾದರೂ ಇದ್ರೆ ಆ ಸಂದರ್ಭದಲ್ಲಿ ಈ ಶ್ಲೋಕವನ್ನು ನಿರಂತರವಾಗಿ ಹೇಳ್ಕೊತಾ ಇದ್ರೆ, ಇಲ್ಲಿ ಗಮನಿಸಿದರೆ ಈ ಶ್ಲೋಕದ ಭಾವದಲ್ಲಿ ಮಧ್ಯದ ಕಣ್ಣು ಕೆಂಪಾಗಿದೆ. ಸಾಮಾನ್ಯ ನಮ್ಮ ಕಣ್ಣೇನೆ ನಾವು ಕೆಂಪಾಗಿದೆ ಅಂತಂದ್ರೆ ಏನೋ ಉಷ್ಣ ಆಗಿರಬೇಕು ಅಥವಾ ಇನ್ನೇನೋ ಸಮಸ್ಯೆ ಆಗಿರಬೇಕು, ಕಣ್ಣಲ್ಲಿ ಧೂಳು ಬಿದ್ದಿರಬೇಕು, ಅದಕ್ಕೆ ಕಣ್ಣು ಕೆಂಪಾಗಿದೆ ಅಂತ ಮೊದಲು ಅದು ಬೆಳ್ಳಗಾಗೋದಕ್ಕೋಸ್ಕರ ಏನು ಪ್ರಯತ್ನ ಬೇಕೋ ಮಾಡ್ತೀವಿ. ಶರೀರದ ಮೇಲೆ ಕುರು ಅಂತ ಹೇಳೋದನ್ನ, ಅದನ್ನು ಒಂದು ಕಾಯಿಲೆ ವ್ಯಾಧಿ ಇರಬಹುದು, ಅದನ್ನ ಅನುಭವಿಸಿದವರಿಗೆ ಗೊತ್ತು. ಆದರೆ ವಾಸ್ತವದಲ್ಲಿ ಏನು ಅಂತಂದ್ರೆ, ಕುರು ಆಗ್ಲಿ ಈ ಥರದ್ದು ಯಾವುದೇ ಇದಾಗ್ಲಿ, ಚರ್ಮ ವ್ಯಾಧಿ ಸಂಬಂಧಿ ವ್ಯಾಧಿ ಶರೀರದ ಒಳಗೆ ಇರ್ತಕ್ಕಂತಹ ಒಂದು ಪಾಯ್ಸನ್, ಶರೀರದ ಒಳಗೆ ಇರ್ತಕ್ಕಂತಹ ಒಂದು ವಿಷ ಏನಿದೆ, ನಂಜು, ಆ ನಂಜನ್ನ ಹೊರಗಡೆ ಹಾಕ್ತಾ ಇದೆ. ಬಹಳಷ್ಟು ಸಮಯ ಆಯುರ್ವೇದದಲ್ಲಿ ಅದಕ್ಕೋಸ್ಕರನೇ ನಂಜಿನಕಾಯಿ ಅಂತೆಲ್ಲ ಬರುತ್ತೆ, ಅದನ್ನ ತೇಯ್ದು ತಿನ್ನಿಸಿ ಆ ಮೂಲಕ ನಂಜು ಇನ್ನಷ್ಟು ಹೊರಗಡೆ ಬಂದು ನಂಜು ಹೊರಗಡೆ ಹೋಗ್ಬೇಕು ಅಂತ ಹೇಳ್ತಾರೆ. ಅದರಿಂದ ಚರ್ಮ ಸಂಬಂಧಿಯಾಗಿ ಕಾಯಿಲೆ ಬಂದಿದ್ದನ್ನ ಸಾಮಾನ್ಯ ಉಳಿದ ಮೆಡಿಸಿನ್ ಸಿಸ್ಟಮ್ನಲ್ಲಿ ಅದನ್ನು ಸಪ್ರೆಸ್ ಮಾಡ್ಬಿಟ್ಟು ಅದಲ್ಲೇ ಒಣಗಿ ಹೋಗೋ ಹಾಗೆ ಮಾಡ್ತಾರೆ. ಆದರೆ ಆಯುರ್ವೇದದಲ್ಲಿ ಸಾಮಾನ್ಯವಾಗಿ ಅದು ಒಣಗಬಾರದು, ಅದು ಸಂಪೂರ್ಣ ಒಳಗಡೆ ಇರ್ತಕ್ಕಂಥ ನಂಜು ಹೊರಗಡೆ ಬರಬೇಕು, ಹೊರಗಡೆ ಬಂದು ಅದು ಬಿದ್ದು ಹೋಗ್ಬೇಕು ಪೂರ್ತಿ ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ಶಂಕರಾಚಾರ್ಯರು ಮಾಡಿರ್ತಕ್ಕಂಥ ವರ್ಣನೆಯನ್ನ ಗಮನಿಸಿದರೆ, ಆಕೆ ಹಡೆಗಣ್ಣು ಕೆಂಪಾಗಿತ್ತು, ಅದು ಅಸೂಯೆಯಿಂದ ಕೆಂಪಾಗಿದೆ ಅನ್ನೋ ಒಂದು ಸೂಚ್ಯವಾಗಿ ಹೇಳ್ತಾ ಇದ್ದಾರೆ. ವಾಸ್ತವವಾಗಿ ನಮ್ಮ ಮೈ ಮೇಲೆ ಹೇಳ್ತಕ್ಕಂಥ ಹುಣ್ಣುಗಳೆಲ್ಲ ಒಳಗಡೆ ಇರ್ತಕ್ಕಂಥ ನಂಜಿನ ಕಾರಣ, ಚರ್ಮದ ಮೇಲೆ ಏನು ಸಮಸ್ಯೆ ಇಲ್ಲ, ಸಮಸ್ಯೆ ಇರೋದು ದೇಹದ ಒಳಗಡೆ ಇರ್ತಕ್ಕಂಥ ಸಮಸ್ಯೆಯಿಂದಾಗಿ ಅದು ನಂಜು ಹಾಗೆ ಆ ರೂಪದಲ್ಲಿ ಚರ್ಮದ ಮೇಲೆ ಕಾಣಿಸ್ಕೊಂಡು ಹೊರಗಡೆ ಬರ್ತಾ ಇದೆ. ಆದ್ರಿಂದ ಅದಕ್ಕೂ ಇದಕ್ಕೂ ಹೋಲಿಸಿ ಬಹುಶಃ ಉಪಾಸಕರು, ಸಾಧಕರು ಇದು ಮಾಡಿದವರು ಈ ಶ್ಲೋಕದಲ್ಲಿ ನಾವು ನಿರಂತರವಾಗಿ ಹೇಳ್ಕೊತಾ ಇದ್ರೆ, ಮಹಾತಾಯಿ ಜಗನ್ಮಾತೆ ಕಣ್ಣೇ ಕೆಂಪಾಗಿದ್ದಕ್ಕೆ ಕಾರಣ ಅಸೂಯೆ ಅನ್ನೋ ಭಾವದಲ್ಲಿ ಅದನ್ನು ಉತ್ಪ್ರೇಕ್ಷೆಯಾಗಿ ಮಾಡಿ, ಅದೇ ರೀತಿ ನಮ್ಮ ಮೈ ಮೇಲೆ ಹೇಳ್ತಾ ಇರ್ತಕ್ಕಂತಹ ಕುರುಗಳಾಗ್ಲಿ ಹುಣ್ಣುಗಳಾಗ್ಲಿ ಇವುಗಳು ಕೂಡ ಒಳಗಡೆ ಇರತಕ್ಕಂತಹ ನಂಜು, ನಮ್ಮೊಳಗೆ ಯಾಕೆ ನಂಜಿದೆ,
ನಾವು ಯಾರನ್ನೋ ನೋಡಿ ಹೊಟ್ಟೆ ಕಿಚ್ಚುಪಟ್ಟಿರ್ತೀವಿ, ಇನ್ಯಾರನ್ನೋ ನೋಡಿ ನಾವು ಉರ್ಕೊಂಡಿರ್ತೀವಿ, ಅಥವಾ ಯಾವುದೋ ಒಂದು ಕಾರಣ, ಹಲವಾರು ಕಾರಣಗಳಿದೆ, ಮಾನಸಿಕ ದೈಹಿಕ ಕಾರಣಗಳಿಂದಾಗಿ ನಮ್ಮ ಶರೀರದೊಳಗೆ ವಿಷ ಇದೆ. ಆ ವಿಷವನ್ನೆಲ್ಲ ನಾವು ಹೊರಗಡೆ ಹಾಕಬೇಕು, ಶರೀರವನ್ನು ನಿರ್ಮಲವಾಗಿಟ್ಕೋಬೇಕು. ಶರೀರ ನಿರ್ಮಲವಾಗಿದ್ದರೆ, ನಾವು ಯಾರಿಗೂ ಕೇಡು ಹಾರೈಸದೆ ಹೋದರೆ ಇಂತಹದ್ದೆಲ್ಲ ಸಮಸ್ಯೆ ಬರೋದಿಲ್ಲ. ಅಸೂಯೆಯಿಂದ ಜಗನ್ಮಾತೆ ಕಣ್ಣೇ ಕೆಂಪಾಗತ್ತೆ ಅಂತ ನಾವು ಉತ್ಪ್ರೇಕ್ಷೆ ಮಾಡೋ ಹಾಗಿದ್ರೆ, ಆ ರೀತಿ ಅಸೂಯೆ ಅಥವಾ ಹೊಟ್ಟೆ ಕಿಚ್ಚು ಬೇರೆ ಬೇರೆ ಸಮಸ್ಯೆಗಳಿಂದಾಗಿ ನಮ್ಮೊಳಗೆ ಎಷ್ಟೆಂತಹ ಸಮಸ್ಯೆಗಳಾಗಬಹುದು. ಈ ಒಂದು ಕಲ್ಪನೆಯಲ್ಲಿ, ಈ ಶ್ಲೋಕವನ್ನು, ಈ ಒಂದು ಭಾವದಲ್ಲಿ ನಮ್ಮ ಒಳಗಡೆ ಇರ್ತಕ್ಕಂಥ ಎಲ್ಲ ನಂಜು, ನಮ್ಮ ಒಳಗಡೆ ಇರ್ತಕ್ಕಂಥ ಅಸೂಯೆ, ಕಾಮ, ಕ್ರೋಧ, ಮದ, ಮಾತ್ಸರ್ಯ ಇವನ್ನೆಲ್ಲ ಹೊರಗಡೆ ಹಾಕೋಣ. ಹೊರಗಡೆ ಹಾಕಿ ಶರೀರವನ್ನು, ಮನಸ್ಸನ್ನು ನಿರ್ಮಲವಾಗಿಟ್ಕೊಳ್ಳೋಣ. ಆಗ ಯಾವುದೇ ರೋಗಗಳು ನಮಗೆ ಬರೋದಿಲ್ಲ ಅನ್ನೋ ಭಾವದಲ್ಲಿ ಈ ಶ್ಲೋಕವನ್ನು ನಿರಂತರವಾಗಿ ಜಪ ಮಾಡಿದ್ದೆ ಆದರೆ ಆಗ ಖಂಡಿತವಾಗಿ ಫಲ ಸಿಕ್ಕೇ ಸಿಗತ್ತೆ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.